ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ತಮ್ಮದೇನಾದ್ರೂ ಒಂದು ಸೆಲೆಕ್ಷನ್ ಆದರೆ ಫೈನಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮದೇನಾದ್ರೂ ಒಂದು ಹೆಸರು ಬಂದ್ರೆ ಪ್ರತಿಯೊಬ್ಬರು ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು ಮತ್ತು ಆ ಒಂದು ಡಾಕ್ಯುಮೆಂಟ್ಸ್ ಗಳ ಒಂದು ವೆರಿಫಿಕೇಶನ್ ಹೇಗೆ ನಡೆಯುತ್ತೆ ಎಂಬುದರ ಬಗ್ಗೆ ರೀಸೆಂಟ್ ಆಗಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಇನ್ನು ತಾವು ಆ ಒಂದು ಅಪ್ಡೇಟ್ ಅನ್ನ ನೋಡಿಲ್ಲ ಅಂದ್ರೆ ಆ ಒಂದು ವಿಡಿಯೋನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ರತಿಯೊಬ್ಬರು ಈ ಬಾರಿ ಅಪ್ಲೈ ಮಾಡಕ್ಕೆ ಹೋಗ್ತಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಆ ಒಂದು ಇನ್ಫಾರ್ಮೇಶನ್ ತಾವು ಪಡ್ಕೊಳ್ಳಿ. ಆದರೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬಹಳ ಒಂದು ಮುಖ್ಯವಾಗಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ಒಂದು ಚೇಂಜಸ್ ಅನ್ನ ಮಾಡಿದ್ದಾರೆ ಮತ್ತು ಆ ಒಂದು ಡಾಕ್ಯುಮೆಂಟ್ಸ್ ಗಳ ಒಂದು ವೆರಿಫಿಕೇಶನ್ ಅನ್ನೋದು ಬಹಳ ಒಂದು ದೊಡ್ಡದಾಗಿ ಇಲ್ಲಿ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ. ಸುಮಾರು 4 ಒಂದು ಡಾಕ್ಯುಮೆಂಟ್ಸ್ ಅದೇನೆಂದ್ರೆ ಒಂದು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್, ಹೌದು ಈ ಒಂದು ಸರ್ಟಿಫಿಕೇಟ್ ಸಹ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಕಂಪ್ಯೂಟರ್ ಸರ್ಟಿಫಿಕೇಟ್ ಮತ್ತು ಮೆಡಿಕಲ್ ಸರ್ಟಿಫಿಕೇಟ್, ಈ 4 ಡಾಕ್ಯುಮೆಂಟ್ಸ್ ಗಳು ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಬಟ್ ಈ ಬಾರಿ ಈ ಒಂದು ಡಾಕ್ಯುಮೆಂಟ್ಸ್ ಗಳ ಒಂದು ವೆರಿಫಿಕೇಶನ್ ಅನ್ನೋದು ಇದು ಒಂದು ವೆರಿಫಿಕೇಶನ್ ಮಾಡುವಂತಹ ಒಂದು ಪ್ರೋಸೆಸ್ ಅನ್ನ ಇಲ್ಲಿ ಒಂದು ಚೇಂಜಸ್ ಅನ್ನ ಮಾಡಿದ್ದಾರೆ. ತಾವೇನಾದ್ರೂ ಇಲ್ಲಿ ಸ್ವಲ್ಪ ಏನಾದ್ರೂ ತಾವು ಮಿಸ್ಟೇಕ್ಸ್ ಅನ್ನ ಮಾಡಿದರೆ, ರಾಂಗ್ ಆಗಿ ಮಾಡಿದ್ರು ಕೂಡ ತಮಗೆ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಸೊ ಬನ್ನಿ, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಯಾವ ರೀತಿ ರೆಡಿ ಮಾಡಬೇಕು ಮತ್ತು ಈ ಒಂದು ಡಾಕ್ಯುಮೆಂಟ್ಸ್ ಗಳ ಒಂದು ವೆರಿಫಿಕೇಶನ್ ಹೇಗೆ ನಡೆಯುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಮುಂದುವರಿಸೋ ಮುಂಚೆ ಗೊತ್ತಲ್ಲ ಗಾಯ್ಸ್, ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಈಗಾಗಲೇ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲನೇದಾಗಿ ಆಲ್ರೆಡಿ ನಾನು ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ವೆರಿಫಿಕೇಶನ್ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದರ ಒಂದು ಜೊತೆಗೆ ತಾವು ಈ ಒಂದು 4 ಡಾಕ್ಯುಮೆಂಟ್ಸ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು ಮತ್ತು ಈ ಒಂದು ಡಾಕ್ಯುಮೆಂಟ್ಸ್ ಗಳ ಒಂದು ವೆರಿಫಿಕೇಶನ್ ಅನ್ನೋದು ಬಹಳ ಒಂದು ಕೇರ್ಫುಲ್ ಆಗಿ ತಾವು ಕೇಳಿಸ್ಕೊಂಡು ಇಲ್ಲಿ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್. ತಾವು ಯಾವುದೇ ಒಂದು ಒಂದು ಗವರ್ನಮೆಂಟ್ ಜಾಬ್ ಆಗಲಿ ಅಥವಾ ಒಂದು ಯಾವುದೇ ಒಂದು ಪ್ರೈವೇಟ್ ಜಾಬ್ ಅಥವಾ ಒಂದು ಕಂಪ್ನಿಗಳಿಗೆ ಹೋದ್ರೂ ಕೂಡ ತಾವು ಈ ಒಂದು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನೋದು ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ? ಯಾವ ಒಂದು ರೀಸನ್ ಇಂದ ಈ ಒಂದು ಸರ್ಟಿಫಿಕೇಟ್ ಅನ್ನ ನಾವು ಸಬ್ಮಿಟ್ ಅನ್ನ ಮಾಡ್ತೀವಿ ಅಂತ ತಮಗೆ ಆಲ್ರೆಡಿ ಕ್ಲಾರಿಟಿ ಇರುತ್ತೆ, ತಮಗೆ ಗೊತ್ತಿರುತ್ತೆ. ಈ ಒಂದು ಡಿಪಾರ್ಟ್ಮೆಂಟ್ ಗೆ ಬಂದಾಗ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆದ ನಂತರ ತಾವು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡ್ತೀರಾ. ಬಟ್ ಇದರ ಒಂದು ಜೊತೆಗೆ ಈ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ. ಬಟ್ ತಾವು ಸ್ವತಃವಾಗಿ ತಾವು ಏನು ಒಂದು ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ತಾವೇನು ಸೈಬರ್ ಅಲ್ಲಿ ಹೋಗಿ ತಾವು ಅಪ್ಲೈ ಅನ್ನ ಮಾಡ್ತಾರೆ ಮತ್ತು ಅಪ್ಲೈ ಮಾಡಿದ ನಂತರ ತಮ್ಮ ಒಂದು ನಿಯರೆಸ್ಟ್ ಆಗಿರುವಂತಹ ಒಂದು ಪೊಲೀಸ್ ಸ್ಟೇಷನ್ ಗೆ ತಾವು ಹೋಗಿ ವೆರಿಫಿಕೇಶನ್ ನ ತಾವು ಮಾಡ್ಕೊಂಡು ಬರ್ತೀರಾ. ಬಟ್ ಈಗ ಒಂದು ಪ್ರೋಸೆಸ್ ಅನ್ನ ಇಲ್ಲಿ ಒಂದು ಚೇಂಜಸ್ ಅನ್ನ ಮಾಡಿದ್ದಾರೆ. ಅದೇನಂದ್ರೆ ಈ ತಾವೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ತೀರಾ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡಿಕೊಳ್ಳುವಂತಹ ಒಂದು ಪರ್ಸನ್ ಇರ್ತಾನೆ, ಎಂಪ್ಲಾಯ್ ಇರ್ತಾನೆ, ಅವರು ಸ್ವತಃವಾಗಿ ಒಂದು ಪೊಲೀಸ್ ವೆರಿಫಿಕೇಶನ್ ಅನ್ನ ಮಾಡಿಸ್ತಾರೆ. ಅಂದ್ರೆ ಸ್ವತಃ ಇವರೇ ಒಂದು ಅಪ್ಲೈ ಅನ್ನ ಮಾಡಿ ಇವರೇ ಒಂದು ಖುದ್ದಾಗಿ ಪೊಲೀಸ್ ವೆರಿಫಿಕೇಶನ್ ನ ಮಾಡಿಸ್ತಾರೆ. ಈ ರೀತಿಯಾಗಿರುವಂತಹ ಒಂದು ಪ್ರೋಸೆಸ್ ಇಲ್ಲಿ ನಡೆಸ್ತಾ ಇದೆ. ನಂತರ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ಒಂದು ನಿವಾಸ ಪ್ರಮಾಣ ಪತ್ರ ಅಂತ ನಾವೇನ್ ಕರಿತೀವಿ, ಈ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೂಡ ತಾವು ಈ ಬಾರಿ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಯಾವ ರೀತಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಒಂದು ವಿಡಿಯೋಸ್ ತಮಗೆ ಒಂದು ಯೂಟ್ಯೂಬ್ ನಲ್ಲೇ ಸಿಗ್ಬಿಡುತ್ತೆ. ತಾವು ಅಲ್ಲಿಂದ ಇನ್ಫಾರ್ಮೇಶನ್ ನ ಪಡ್ಕೊಂಡು ತಾವು ಈ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ತಾವು ಏನು ಒಂದು ರೆಡಿಯನ್ನ ಮಾಡಕ್ಕೆ ತಾವು ಪ್ರಯತ್ನ ಮಾಡಿ. ನಂತರ ಮೂರನೇದಾಗಿ ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನ ಒಂದು ವಿಷಯಕ್ಕೆ ಬಂದಾಗ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಾವು ಖುದ್ದಾಗಿ ತಾವು ಒಂದು ಫಾರ್ಮೆಟ್ ಅನ್ನ ತಗೊಂಡು ತಾವು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಮಾಡಕ್ಕೆ ಹೋಗ್ತೀರಾ. ಬಟ್ ತಾವು ಅದೇ ರೀತಿಯಾಗಿ ಮಾಡಿ, ಓಕೆ, ನಾವು ನೋ ಪ್ರಾಬ್ಲಮ್, ನಿಮ್ಮ ಒಂದು ಸ್ವತಃ ನೀವು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನ ಒಂದು ಫಾರ್ಮೆಟ್ ಅನ್ನ ತಗೊಂಡು ಫಿಲಪ್ ಅನ್ನ ಮಾಡಿಕೊಂಡು ನಿಮ್ಮ ಒಂದು ನಿಯರೆಸ್ಟ್ ಆಗಿರುವಂತಹ ಒಂದು ಹಾಸ್ಪಿಟಲ್ ಹೋಗಿ ತಾವು ಅಲ್ಲಿಂದ ತಾವು ಈ ಒಂದು ಸರ್ಟಿಫಿಕೇಟ್ ಅನ್ನ ರೆಡಿಯನ್ನ ಮಾಡ್ಕೊಳ್ಳಿ. ಬಟ್ ಒಂದು ವೇಳೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋದಂತಹ ಒಂದು ಸಂದರ್ಭದಲ್ಲಿ ವೆರಿಫಿಕೇಶನ್ ಆಗುವಂತಹ ಒಂದು ಸಂದರ್ಭದಲ್ಲಿ ಅವರೇ ಏನು ಯಾರು ಈ ಒಂದು ವೆರಿಫಿಕೇಶನ್ ನ ಮಾಡಿಸ್ಕೊಳ್ತಾರೆ ಅವರೇ ಒಂದು ಫಾರ್ಮೆಟ್ ಅನ್ನ ತಮಗೆ ಕೊಡುವಂತಹ ಒಂದು ಚಾನ್ಸಸ್ ಇದೆ. ಓಕೆನಾ? ಈ ರೀತಿಯಾಗಿರುವಂತಹ ನಾವೇ ಒಂದು ಸ್ವತಃವಾಗಿರುವಂತಹ ಒಂದು ಫಾರ್ಮೆಟ್ ಅನ್ನ ಕೊಡ್ತೀವಿ. ಇದರಲ್ಲಿ ತಾವು ಫಿಲಪ್ ಅನ್ನ ಮಾಡಿಕೊಂಡು ತಾವು ವೆರಿಫಿಕೇಶನ್ ಅಥವಾ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಅಂತ ಅವರು ಕೊಡ್ತಾರೆ. ಒಂದು ವೇಳೆ ಕೊಟ್ರೆ ತಾವು ಅದೇ ರೀತಿಯಾಗಿರುವಂತಹ ಒಂದು ಪ್ರೋಸೆಸ್ ಅನ್ನ ತಾವು ಫಾಲೋ ಅನ್ನ ಮಾಡಬೇಕಾಗಿರುತ್ತೆ. ನಂತರ ನಾಲ್ಕನೇದಾಗಿ ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಾನು ಆಲ್ರೆಡಿ ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ.
3ರಿಂದ 6 ತಿಂಗಳ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಓಕೆನಾ? ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಲ್ಲ, ಒಂದು ವೇಳೆ ಕೇಳಿದ್ರೆ ವೆರಿಫಿಕೇಶನ್ ನ ಒಂದು ಸಂದರ್ಭದಲ್ಲಿ ಕೇಳ್ತಾರೆ. ಇಲ್ಲ ಅಂದ್ರೆ ತಾವು ಜಾಯ್ನಿಂಗ್ ಆಗುವಂತಹ ಒಂದು ಮುಂಚೆನೆ ತಾವು ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ. ಆದಷ್ಟು ಯಾರೆಲ್ಲ ಈ ಬಾರಿ ಅಪ್ಲೈ ಅನ್ನ ಮಾಡ್ತಿದ್ದಾರೆ, ಯಾರೆಲ್ಲ ಈ ಬಾರಿ ನಮ್ಮದು ಸೆಲೆಕ್ಷನ್ ಆಗುತ್ತೆ ಎನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅನ್ನ ಯಾರು ಇಟ್ಕೊಂಡಿರ್ತಾರೆ, ಪ್ರತಿಯೊಬ್ಬರು ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಳ್ಳಿ. ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು 4 ಡಾಕ್ಯುಮೆಂಟ್ಸ್ ಮತ್ತು ಈ ಒಂದು ಡಾಕ್ಯುಮೆಂಟ್ಸ್ ಗಳ ಒಂದು ವೆರಿಫಿಕೇಶನ್ ಈ ರೀತಿಯಾಗಿ ಈ ಬಾರಿ ನಡೀಬಹುದು. ಒಂದು ವೇಳೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಡೆಯುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ತಾವೇನ್ ನೋಡ್ತಾ ಇದ್ದೀರಾ, ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನ ಒಂದು ಫಾರ್ಮೆಟ್ ಮತ್ತು ಈ ಒಂದು ಪೊಲೀಸ್ ವೆರಿಫಿಕೇಶನ್ ನ ಒಂದು ಏನೋ ಒಂದು ವೆರಿಫಿಕೇಶನ್ ಸ್ವತಃ ಅವ್ರ ಕಡೆಯಿಂದ ಮಾಡಿಲ್ಲ ಅಂದ್ರೆ ತಾವೇನ್ ಮಾಡಬೇಕು ಅಂದ್ರೆ ಅದರ ಒಂದು ಮುಂಚೆನೆ ತಾವು ಒಂದು ಸಲ ತಾವು ಅಪ್ಲೈ ಅನ್ನ ಮಾಡಿ ವೆರಿಫಿಕೇಶನ್ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಳ್ಳಿ. ಅಂದ್ರೆ ತಾವು ಈ ಒಂದು ಪೊಲೀಸ್ ವೆರಿಫಿಕೇಶನ್ ಮತ್ತು ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ತಮ್ಮ ಸ್ವತಃ ಆಗಿ ತಾವು ಒಂದನ್ನ ತಾವು ಪ್ರಿಪೇರ್ ಅನ್ನ ಮಾಡ್ಕೊಳ್ಳಿ. ತಾವು ರೆಡಿ ಮಾಡ್ಕೊಂಡು ಹೋಗಿರುವಂತಹ ಈ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡ್ರೆ ನೋ ಪ್ರಾಬ್ಲಮ್, ಏನು ಒಂದು ಇಶ್ಯೂ ಬರಲ್ಲ. ಓಕೆನಾ? ಏನಾದ್ರೂ ಅವರ ಒಂದು ಕಡೆಯಿಂದ ಒಂದು ಫಾರ್ಮೆಟ್ ಮತ್ತು ಈ ಒಂದು ಪೊಲೀಸ್ ವೆರಿಫಿಕೇಶನ್ ನ ಮಾಡ್ರು ಕೂಡ ಆರಾಮ್ಸೆ ತಾವು ಮಾಡ್ಕೋಬಹುದು. ಇಷ್ಟು ಈ ಒಂದು 4 ಡಾಕ್ಯುಮೆಂಟ್ಸ್ ಮತ್ತು 4 ಡಾಕ್ಯುಮೆಂಟ್ಸ್ ನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ವೆರಿಫಿಕೇಶನ್ ಆಗಿರುತ್ತೆ. ಸ್ನೇಹಿತರೆ, ಇನ್ನೇನು ಇದೇ ಒಂದು ತಿಂಗಳು 15ನೇ ತಾರೀಕು ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಪ್ರತಿಯೊಬ್ಬರು ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ರೆಡಿಯನ್ನ ಮಾಡಿಕೊಂಡು ಅಪ್ಲೈ ಅನ್ನ ಮಾಡಕ್ಕೆ ತಾವು ತಯಾರಾಗಿರಿ. ಸೊ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಬಂದಂತೆಲ್ಲ, ಏನಾದ್ರೂ ಒಂದು ಚೇಂಜಸ್ ಮಾಡಂತೆಲ್ಲ ನಾನು ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಸೊ ಆ ಒಂದು ರೀಸನ್ ಇಂದ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.